ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ManeMaddhu ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕೆಲವೊಮ್ಮೆ ನಮಗೆ ಬೇರೆ ಬೇರೆ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ. ಅದರ ಜೊತೆಯಲ್ಲಿ ಕೆಲವೊಂದು ಸಣ್ಣದು ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಉಗುರು ಸುತ್ತು ನಮಗೆ ಕೈಯಲ್ಲಿ ಯಾವುದೇ ಬೆರಳಲ್ಲಿ ಆಗ್ಬೋದು ಅಥವಾ ಕಾಲಲ್ಲಿ ಆಗಬಹುದು. ಅದಕ್ಕೆ ರೀಸನ್ ಕೂಡ ಬೇರೆ ಬೇರೆ ಇರಬಹುದು. ಆದರೆ ಆ ನೋವು ಇದೆಯಲ್ಲ ತುಂಬಾ ಕಷ್ಟ ಆಗುತ್ತೆ, ತುಂಬ ತಡ್ಕೊಳ್ಳೋಕ್ಕಾಗದೇ ಇರೋಷ್ಟು ನೋವಿರುತ್ತೆ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಉಗುರು ಸುತ್ತನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಕೈಯಲ್ಲಿರ್ಬೋದು ಕಾಲಲ್ಲಿ ಇರ್ಬೋದು, ಉಗುರು ಸುತ್ತನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಏನು ಮಾಡಬಹುದು ಅನ್ನೋದಕ್ಕೆ ಕೆಲವು ಟಿಪ್ಸ್ಗಳು ಅಥವಾ ಕೆಲವು ಮನೆ ಔಷಧಗಳನ್ನು ಹೇಳ್ತಾ ಇದ್ದೀನಿ. ಆ ಹೋಮ್ ರೆಮಿಡಿಗಳು ಯಾವುದು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕೈ ಅಥವಾ ಕಾಲಲ್ಲಿ ಎಲ್ಲೇ ಉಗುರು ಸುತ್ತಾದರೂ ನೋವಂತೂ ತಡ್ಕೊಳ್ಳೋಕ್ಕಾಗದೇ ಇರುವಷ್ಟು ಇರುತ್ತಲ್ವ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಉಗುರು ಸುತ್ತನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ 5 ಮನೆಮದ್ದುಗಳನ್ನು ಹೇಳ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಯಾವ್ದ್ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲನೇದು ನಾನು ಹೇಳ್ತಾ ಇರೋದು, ಇದಕ್ಕೆ ನಮಗೆ ಕಾಳುಮೆಣಸು ಬೇಕಾಗುತ್ತೆ. ಅದೇ ರೀತಿ ಎಮ್ಮೆ ಹಾಲು ಸಿಕ್ಕಿದರೆ ಬೇಕಾಗತ್ತೆ. ಎಮ್ಮೆ ಹಾಲು ಇನ್ ಕೇಸ್ ಸಿಗುತ್ತೆ ಅಂತಾದರೆ ಎಮ್ಮೆ ಹಾಲಲ್ಲಿ ಒಂದೆರಡು ಕಾಳುಮೆಣಸನ್ನು ತೇದ್ಬಿಟ್ಟು ಅದನ್ನು ಪೇಸ್ಟ್ ಥರ ಮಾಡಿ ಹಚ್ಚಬೇಕು. ಎಲ್ಲಿ ಉಗುರು ಸುತ್ತಿರುತ್ತಲ್ಲ, ಇವಾಗ ಈ ಥರ ಎಲ್ಲಾದರೂ ಉಗುರು ಸುತ್ತಾಗಿದ್ದರೆ ಹಚ್ಚಿಬಿಟ್ಟು ಇಲ್ಲಿ ಸುತ್ತ ಬಟ್ಟೆ ಕಟ್ಟಿ ಇಡಬೇಕು. ಆವಾಗ ದಿನ ಆ ರೀತಿ 1-2-3 ದಿನ ಆ ರೀತಿ ಮಾಡೋದ್ರಿಂದ ಕೂಡ ಉಗುರು ಸುತ್ತು ಕಡಿಮೆ ಆಗುತ್ತೆ. ಈಗ ಎರಡನೇ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ನಮಗೆ 1 ಎಸಳು ಬೆಳ್ಳುಳ್ಳಿ ಬೇಕಾಗುತ್ತೆ. ಅದೇ ರೀತಿ 1-2 ಕಾಳುಮೆಣಸು ಬೇಕಾಗುತ್ತೆ. ಫಸ್ಟು ಇದೆರಡನ್ನು ಚೆನ್ನಾಗಿ ಜಜ್ಕೊಳ್ಬೇಕು. ನೀವು ಕಾಳುಮೆಣಸಿನ ಪುಡಿ ಇದ್ದರೂ ಕೂಡ ಹಾಕ್ಕೊಳ್ಬಹುದು, ಅದಿದ್ದರೆ ಬೆಸ್ಟ್ ಅದೇ ತೊಗೊಳ್ಳೋದು. ಅದಿಲ್ಲ ಆದರೆ ನೀವು ಈ ಥರ ಇಡೀ ಕಾಳುಮೆಣಸನ್ನು ತೊಗೊಂಡು ಚೆನ್ನಾಗಿ ಜಜ್ಕೊಳ್ಬೇಕು. ಚೆನ್ನಾಗಿ ಪೇಸ್ಟ್ ಥರ ಆಗಬೇಕದು. ಇದು ನುಣ್ಣಗೆ ಆದಮೇಲೆ ಇದಕ್ಕೆ ಒಂದು 5-6 ಹನಿ ನಿಂಬೆ ರಸನ ಹಾಕಬೇಕು. ನಿಂಬೆ ರಸ ಕೂಡ ಉಗುರು ಸುತ್ತು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು 5-6 ಹನಿ ಹಾಕಿದರೆ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಪೇಸ್ಟ್ ಥರ. ಎಷ್ಟಾಗುತ್ತೋ ಅಷ್ಟು ನುಣ್ಣಗಿದ್ದರೆ ಬೆಸ್ಟ್ ಇದು. ಸೊ ಈ ಥರ ಆಗಿದೆಲ್ಲ, ಇದನ್ನು ಹಚ್ಕೊಳ್ಬೋದು. ಉಗುರು ಸುತ್ತ ಎಲ್ಲಿದೆ ಅಲ್ಲಿ ಹಚ್ಚಿ ಬೇಕಂದರೆ ಬಟ್ಟೆನ ಕೂಡ ಕಟ್ಕೊಳ್ಬೋದು. ಯಾಕಂದರೆ ಬೇರೆ ಬಟ್ಟೆಗೆಲ್ಲ ತಾಗುತ್ತೆ ಅಂತಿದ್ರೆ ಒಂದು ತೆಳು ಕಾಟನ್ ಬಟ್ಟೆನ ಉಗುರು ಸುತ್ತ ಕಟ್ಕೊಳ್ಬೋದು ಇದನ್ನು ಹಚ್ಕೊಂಡಾದಮೇಲೆ. ಈ ಥರ 2-3 ದಿನ ಕಂಟಿನ್ಯೂಸ್ ಮಾಡಿದರೆ ಉಗುರು ಸುತ್ತು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. 3ನೇ ಮನೆಮದ್ದು ಹೇಳ್ತಾ ಇದ್ದೀನಿ. ಎಕ್ಕೆ ಗಿಡ ಇರುತ್ತಲ್ವ, ಎಕ್ಕದ ಎಲೆಯ ಇರುತ್ತಲ್ವ, ಆ ಎಲೆಯ ಹಾಲನ್ನು ತೆಗೆದು ಹಚ್ಚೋದ್ರಿಂದ ಕೂಡ ಉಗುರು ಸುತ್ತು ಕಡಿಮೆ ಆಗುತ್ತೆ. ಈಗ 4ನೇ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ನಮಗೆ ಸ್ವಲ್ಪನೇ ಅರಿಶಿನ ಬೇಕಾಗುತ್ತೆ. ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿದ್ದೀನಿ. ಇದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ಹಾಕಬೇಕು. ಅದೆರಡು ಚೆನ್ನಾಗಿ ಪೇಸ್ಟ್ ಆಗುವಷ್ಟು ಹಾಕಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟಿಗೆ. ಇದನ್ನು ಈಗ ಸ್ವಲ್ಪನೇ ಬೆಚ್ಚಗೆ ಮಾಡ್ಕೊಳ್ಬೇಕು, ತುಂಬ ಜಾಸ್ತಿ ಬಿಸಿ ಮಾಡಬಾರ್ದು. ಒಂದು ಚಿಕ್ಕ ಸೌಟಲ್ಲಿ ಹಾಕ್ಕೊಂಡು ನೀವು ಜಸ್ಟ್ ಬಿಸಿ ಮಾಡ್ಬೋದು. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿ ಮಾಡಿದರೆ ಸಾಕಾಗುತ್ತೆ, ಜಾಸ್ತಿ ಬೇಡ. ಸ್ವಲ್ಪನೇ ಇರೋದ್ರಿಂದ ಪಟ್ಟಂತ ಆಗುತ್ತೆ. ಇದೀಗ ಬೆಚ್ಚಗಾಗಿದೆ. ಈ ರೀತಿ ಇದನ್ನ ಬಿಸಿ ಮಾಡಿಕೊಂಡು ಕೂಡ ಉಗುರು ಸುತ್ತಿರೋ ಕಡೆ ಹಚ್ತಾ ಇದ್ದರೆ ಒಂದು 3-4 ದಿನ ಹಚ್ತಾ ಹೋದಂಗೆ ಉಗುರು ಸುತ್ತು ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ, ನೋವು ಕೂಡ ಕಡಿಮೆ ಆಗುತ್ತೆ. ಈಗ 5ನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ನಾನು 2 ಕಾಳುಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ 1 ಏಲಕ್ಕಿನ ಸಿಪ್ಪೆ ಬಿಡಿಸಿ ತೊಗೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಇದ್ದರೆ ಕೂಡ ನೀವು ಅದನ್ನೇ ಡೈರೆಕ್ಟ್ ಹಾಕ್ಕೊಳ್ಬೋದು, ಯಾಕಂದರೆ ಇದನ್ನ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಕಾಳುಮೆಣಸಿನ ಪುಡಿ, ಏಲಕ್ಕಿ ಪುಡಿ 2 ಇದ್ಬಿಟ್ರೆ ಇದನ್ನ ಈಸಿಯಾಗಿ ಮಾಡಬಹುದು. ಪುಡಿನೇ ತೊಗೊಳ್ಬಹುದು ನೀವು. ಚಿಟಿಕೆ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ, 2 ಕೂಡ ಜಾಸ್ತಿ ಬೇಡ. ಇದಕ್ಕೆ 1 ಚಿಟಿಕೆ ಆಗುವಷ್ಟು ಅರಿಶಿನ ಹಾಕಬೇಕು. ಇದು 3 ಒಟ್ಟಿಗೆ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ನಾನು ಅದಕ್ಕೆ ಹೇಳಿದ್ದು ಕಾಳುಮೆಣಸು ಮತ್ತು ಏಲಕ್ಕಿ ಆಲ್ರೆಡಿ ಪುಡಿನೇ ಇದ್ದರೆ ತುಂಬ ಈಸಿ ಆಗುತ್ತೆ. 3 ಮಿಕ್ಸ್ ಮಾಡಿದರೆ ಆಯಿತು. ಪುಡಿ ಇಲ್ಲ ಆದರೆ ನೀಟಾಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಇದೀಗ ಪುಡಿ ಆಗಿದೆ. ಈ ಥರ ಪುಡಿ ಮಾಡಿ ಇಟ್ಕೊಂಡು ನಾವು ಒಂದು ಲಿಂಬೆ ಹಣ್ಣನ್ನು ತೂತು ಮಾಡ್ಕೊಳ್ಬೇಕು, ಬೆರಳು ಹೋಗುವಷ್ಟು ದೊಡ್ಡ. ಇವಾಗ ಯಾವ ಬೆರಳು ಉಗುರು ಸುತ್ತಾಗಿದೆ ನೋಡಿಕೊಂಡು ಬೆರಳು ಹೀಗೆ ಒಳಗಡೆ ಹೋಗುವಷ್ಟು ದೊಡ್ಡಕ್ಕೆ ಒಂದು ತೂತು ಮಾಡ್ಕೊಳ್ಬೇಕಾಗತ್ತೆ. ಅದರ ಒಳಗಡೆ ಈ ಪೌಡರನ್ನು ಹಾಕಬೇಕು ಫಸ್ಟಿಗೆ. ಕಾಳುಮೆಣಸು, ಅರಿಶಿನ ಮತ್ತು ಏಲಕ್ಕಿ ಏನು ಪುಡಿ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದನ್ನು
ಅದರ ಒಳಗಡೆ ಫಿಲ್ ಮಾಡಬೇಕು. ಸ್ವಲ್ಪ ಉರಿಯುತ್ತೆ ಇದು, ಯಾಕಂದರೆ ಕಾಳುಮೆಣಸು, ನಿಂಬೆಹಣ್ಣು, ಅರಿಶಿನ ಎಲ್ಲವೂ ಇರೋದ್ರಿಂದ ಸ್ವಲ್ಪ ಉರಿಯುತ್ತೆ. ಆದರೆ ತುಂಬ ಬೇಗನೆ ಕಡಿಮೆ ಆಗುವಂತಹ ಉಗುರು ಸುತ್ತು, ಹಾಗೆ ಅದರ ನೋವು, ದಪ್ಪ ಊದ್ಕೊಂಡಿರೋದು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಸೊ ಈ ಥರ ಫಿಲ್ ಮಾಡಿಕೊಂಡು ಅದರ ಒಳಗಡೆ ಬೆರಳನ್ನು ಈ ಥರ ಹಾಕ್ಕೊಳ್ಬೋದು. ಯಾವ ಉಗುರು ಇದೆ ಅಲ್ಲ ಆ ಉಗುರನ್ನು ಹಾಕಿ ಈ ಥರ ಮಾಡಿ 1-2 ದಿನ ಇಟ್ಕೊಳ್ತಾ ಇದ್ದಂಗೆ ತುಂಬಾ ಉರಿಯುತ್ತೆ, ಆದರೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ನೀವು ಒಂದು 5 ನಿಮಿಷ ಇಟ್ಕೊಂಡ್ರೆ ಕೂಡ ಸಾಕಾಗುತ್ತೆ. ನೀವು ಇದರಲ್ಲಿ ಯಾವುದಾದ್ರೂ ಒಂದು ಹೋಮ್ ರೆಮಿಡಿನ ಮಾಡಿಕೊಂಡು ಕೂಡ ಉಗುರು ಸುತ್ತನ್ನು ಬೇಗನೆ ಕಡಿಮೆ ಮಾಡ್ಕೊಳ್ಬಹುದು. ಇವತ್ತು ನಾನಿಲ್ಲಿ ಹೇಳಿರುವಂತಹ ಮನೆಮದ್ದುಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.